ಎಲ್ಲರಿಗೂ ವೆಲ್ಕಮ್. ಇವತ್ತಿನ ಟಾಪಿಕ್ ಕಾನ್ಸಂಟ್ರೇಷನ್ ಟರ್ಮ್ಸ್. ಅದರಲ್ಲಿ ನಾವು 4 ಕಲಿತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಮೋಲ್ ಫ್ರಾಕ್ಷನ್ ಅಂದ್ರೇನು, ಆಮೇಲೆ ಮೊಲಾರಿಟಿ, ಆಮೇಲೆ ಮಾಸ್ ಬೈ ಪರ್ಸೆಂಟ್ ಅಥವಾ ವೇಟ್ ಬೈ ಪರ್ಸೆಂಟ್ W/W ಬರ್ತದ. ಕೊನೆಯದಾಗಿ ಮೊಲ್ಯಾಲಿಟಿ ಅಂದ್ರೆ ಏನಂತ ಕಲಿತೀವಿ. ಇವನ್ನೆಲ್ಲ ಕಲಿಬೇಕಂದ್ರೆ ನಾವು ವೈಟ್ ಬೋರ್ಡ್ ಕಡೆ ಹೋಗೋನು ಬರ್ರಿ. ಓಕೆ, ವೆಲ್ಕಮ್ ಬ್ಯಾಕ್. ಈಗ ಫಸ್ಟ್ ಥಿಂಗ್ ಏನು ಕಲಿತೀವಪ್ಪ ನಾವು ಅಂದ್ರೆ ಮೋಲ್ ಫ್ರಾಕ್ಷನ್. ಇದನ್ನ ಕಲಿಯಾಕನೆ ನಿಮಗೊಂದು ಸರಳವಾದಂತಹ ಎಕ್ಸಾಂಪಲ್ನ ಕೊಡ್ತೀನಿ. ಏನು ತೊಗೊಂಡು ನಿಮ್ಗೆ ಅದು ಇಮೇಜು ತೋರಿಸ್ತೀನಿ. ನಾ ಹಣ್ಣು ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಆ ಹಣ್ಣಿನ ಹೆಸರು ಆರೆಂಜು. ಆರೆಂಜ್ ಅಂದ್ರೆ ಏನಪ್ಪ ಕನ್ನಡದಾಗ? ಕಿತ್ತಳೆ ಹಣ್ಣು. ಸರ್ ಕನ್ನಡ ಕ್ಲಾಸ್ ತೊಗೊಳತ್ತೀರಿ? ಇಲ್ಲ, ಕೆಲವು ಮಂದಿ ಗೊತ್ತಾಗಲ್ಲ ಆರೆಂಜ್ ಅಂದ್ರೆ ಏನಂತೇಳಿ. ಕಿತ್ತಳೆ ಹಣ್ಣು ಐತಪ್ಪ. ಆ ಕಿತ್ತಳೆ ಹಣ್ಣು ಹೆಂಗಿರ್ತದೆ ಗೊತ್ತದಲ್ಲ? ಕಿತ್ತಳೆ ಆಕಾರದಲ್ಲಿ ಇರ್ತದೆ. ಓಕೆ, ಅದರಲ್ಲಿ 6 ಸ್ಲೈಸಸ್ ಇದಾವೆ. ಸ್ಲೈಸಸ್ ಅಂದ್ರೆ 6 ಹೋಲ್ ಇದಾವೆ ಅದ್ರು ಅಂತ ಆಯಿತು. ಸರ್ ನೀವು ಮೋಲ್ ಫ್ರಾಕ್ಷನ್ ಹೇಳತ್ತೀರೋ ಏನು ಹಣ್ಣಿನ ಬಗ್ಗೆ ಹೇಳತ್ತೀರೋ? ಮೋಲ್ ಫ್ರಾಕ್ಷನ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ಈ 6 ಸ್ಲೈಸ್ ಸೇರಿ ಒಂದು ಆರೆಂಜ್ ಆಗಿದೆ. ಫಸ್ಟ್ ನಾನು ಏನು ಹೇಳ್ಕೊಡತ್ತೀನಿ ನಿಮಗಂದ್ರೆ ಫ್ರಾಕ್ಷನ್ ಅಂದ್ರೆ ಏನಪ್ಪ ಅಂತ ಹೇಳ್ಕೊಡತ್ತೀನಿ. ಈ 6 ಹೋಲ್ ಒಳಗೆ 3 ಜನ ಫ್ರೆಂಡ್ಸ್ ಇದ್ರು. ಯಾರ್ಯಾರು? ಮಂಗಳೂರಿನ ಮೀನನಾಥ ಗೊತ್ತಿರ್ಬೇಕು ನಿಮಗೆ, ಹುಬ್ಬಳ್ಳಿಯ ಹರ್ಷ, ಇನ್ನೊಬ್ಬವ ದಾವಣಗೆರೆಯ ದೇವಪ್ಪ ಅಂತ ಕರೆಯು ನಮ್ಗೆ. 3 ಜನ ಕಲೋಜ್ ಫ್ರೆಂಡ್ಸ್. ಏನು ಮಾಡಿದ್ರು? 6 ಸ್ಲೈಸ್ ಒಳಗೆ ನಮ್ಮ ಮಂಗಳೂರಿನ ಮೀನನಾಥ 2 ಸ್ಲೈಸನ್ನು ತಿಂದ್ಬಿಟ್ಟ. ಇನ್ನೆಷ್ಟು ಉಳಿದಪ್ಪ? 4 ಉಳಿದು. ನಮ್ಮ ಹುಬ್ಬಳ್ಳಿಯ ಹರ್ಷ ಅವಂಗೆ ಸ್ವಲ್ಪ ಹೊಟ್ಟೆ ಹಸು ಜಾಸ್ತಿ. ಏನು ಮಾಡದ? 3 ಸ್ಲೈಸಸನ್ನು ತಿಂದ್ಬಿಟ್ಟ. ಉಳಿದಿರೋದೆಷ್ಟು? ಒಂದೇ ಒಂದು ಸ್ಲೈಸು. ಅದು ನಮ್ಮ ದಾವಣಗೆರೆ ದೇವಪ್ಪ ತಿನ್ಬೇಕಲ್ಲ, ಅವನಿಗೆ ಪಾಪ ಒಂದೇ ಸ್ಲೈಸು ಸಿಕ್ತು. ಇವಾಗ ಈ 6 ಹಣ್ಣೊಳಗೆ ನಮ್ಮ ಮಂಗಳೂರಿನ ಮೀನನಾಥನ ಭಾಗ ಎಷ್ಟು? 6ರಲ್ಲಿ 2. ಕರೆಕ್ಟಾ? ನಮ್ಮ ಹುಬ್ಬಳ್ಳಿ ಹರ್ಷನ ಭಾಗ ಎಷ್ಟು? 6ರಲ್ಲಿ 3. ನಮ್ಮ ದೇವಪ್ಪ ಅವನದೆಷ್ಟು? 6ರಲ್ಲಿ 1. ಅಂದ್ರೆ ಇವನ ಭಾಗ 1, ಇವನ ಭಾಗ 3, ಇವನ ಭಾಗ 2. ಈ ಭಾಗ ಅಂತ ಏನು ಕರಿತೀವಿ ಅದೇ ಫ್ರಾಕ್ಷನ್. ದ ಫ್ರಾಕ್ಷನ್ in 6 slices of orange by M is 2/6, by H it is 3/6, by D it is 1/6. ನೀವು ಬಹಳ ಶಾಣೆ ಇದ್ದೀರಿ, ನಿಮ್ಗೆ ಗೊತ್ತಾಗ್ತದೆ. ಇದನ್ನು ಸಿಂಪ್ಲಿಫೈ ಮಾಡ್ಬೋದು. 2 1 2 3 ಆಗ್ತದೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ 1/2 ಆಗ್ತದೆ. ಇದು ಅಷ್ಟೇ ಉಳಿತದೆ. ಇದನ್ನು ಮತ್ತೆ ಕ್ಯಾಲ್ಕುಲೇಟ್ ಮಾಡಿ ನೀವು ಫ್ರ್ಯಾಕ್ಷನ್ ಒಳಗೆ ಕೂಡ ಹೇಳ್ಬೋದು. ಇದೇನಾಯಿತು? ದಿಸ್ ಈಸ್ ದ ಫ್ರ್ಯಾಕ್ಷನ್ ಆಫ್ ಸ್ಲೈಸಸ್. ಇದಕ್ಕೆ ನೀವೇನು ಕರಿಬೋದು? ಸ್ಲೈಸ್ ಫ್ರ್ಯಾಕ್ಷನ್ ಅಂತ ಕರಿಬೋದು. ಬಟ್ ನಾವಿಲ್ಲಿ ಏನು ಕಲಿಬೇಕಾಗಿದೆ? ಮೋಲ್ ಫ್ರ್ಯಾಕ್ಷನ್. ಆಲ್ರೆಡಿ ನಿಮ್ಗೆ ಐಡಿಯಾ ಬಂದಿರಬೇಕು ಮೋಲ್ ಫ್ರ್ಯಾಕ್ಷನ್ ಅಂದರೆ ಏನು. ಇನ್ನೊಂದು ಎಕ್ಸಾಂಪಲ್ ತಗೊಳೋಣವಾ ಬೇಡವಾ? ತಗೊಳೋಣ. ಅದು ಇಂಪಾರ್ಟೆಂಟ್ ಎಕ್ಸಾಂಪಲ್ ಅನ್ಸುತ್ತೆ ನಂಗೆ. ಏನು? ನಮ್ಮ ಪಂಚ ಪಾಂಡವರು 5 ಪಾಂಡವರು ಗೊತ್ತದಲ್ಲ ನಿಮ್ಗೆ ಯಾರ್ಯಾರು ಅಂಥೇಳಿ? ಅವರು ಒಂದು ವೇಳೆ ಇವಾಗ ಜನಿಸಿದ್ರೆ 2000 ನಮ್ಮ ಇದ್ರಾಗ ಹಿಡ್ಕೊರಿ 1990 ಅಂದರೆ ಇವಾಗಿನ್ನೂ ಜಾಬ್ ಮಾಡ್ತಾ ಇದ್ರು. ಅಂದರೆ ಏನೇನು ಜಾಬ್ ಮಾಡ್ತಾಯಿದ್ರು? ಯುಧಿಷ್ಠಿರ, ಧರ್ಮರಾಜ ಅಂತ ಕರೀತಾರಲ್ಲ ಅವಂಗ, ನ್ಯಾಯದಲ್ಲಿ ಧರ್ಮದಲ್ಲಿ ಬುದ್ಧಿವಂತ ಇರೋನು. ನನಗನ್ಸಿದ ಮಟ್ಟಿಗೆ ಜಡ್ಜ್ ಆಗಿರ್ತಿದ್ರು. ಭೀಮ ವೆರಿ ಫೇಮಸ್ ಫಾರ್ ಏನಪ್ಪ? ಒಂದು ಮಲ್ಲ ಯುದ್ಧ, ಇನ್ನೊಂದು ಅಡಿಗೆ ಮಾಡೋದಕ್ಕೆ. ನಾನೇನದು ಕರಿತೀನಿ ಅವನಿಗೆ ಶೆಫ್ ಆಗ್ತಿದ್ದ ಅಂತ ಇಟ್ಕೊಳ್ಳೋಣ. ಅರ್ಜುನ ಒಂಥರ ಸರ್ವೋತ್ತಮ, ಅವನು ಎಲ್ಲದರಲ್ಲೂ ಬರ್ತದೆ ಅವಂಗ ನಾನು ಏನಂತ ಕೊಡ್ಬೋದು? ಸೈಂಟಿಸ್ಟ್ ಅಂತ ಕೊಡ್ತೀನಿ ನಾನು. ಆ್ಯಸ್ ವೆಲ್ ಆಸ್ ಅವನು ಟೀಚರ್ ಕೂಡ ಆಗ್ತಿದ್ದ. ಸೈಂಟಿಸ್ಟು ಟೀಚರ್ ಇದ್ದಾರೆ ಸಿಕ್ಕಾಪಟ್ಟೆ ಜನ, ಅಂದರೆ ಟೀಚ್ ಕೂಡ ಮಾಡ್ತಿದ್ದಾನೆ ಅಂತ. ಆಮೇಲೆ ನಕುಲ ಮತ್ತು ಸಹದೇವ ಇವರಿಬ್ಬರು ಏನಪ್ಪ? ಡಾಕ್ಟರ್ಸ್ ಆಗ್ತಿದ್ರು. ಒಬ್ಬವ ವೆಟರ್ನರಿ ಡಾಕ್ಟರ್ ಆಗ್ತಿದ್ದ,
ಇನ್ನೊಬ್ಬವ ಮೆಡಿಸಿನ್ ಓದಿ ಮೆಡಿಕಲ್ ಡಾಕ್ಟರ್, ಯಾವುದೋ ಡಾಕ್ಟರ್ ಆಗ್ತಿದ್ದ. ಸೊ ಇವಾಗ ಇದ್ಯಾಕೆ ಸರ ಇದನ್ನೇನು ಹೇಳತ್ತೀರಿ ಮೋಲ್ ಫ್ರ್ಯಾಕ್ಷನ್ ಒಳಗೆ ಅಂತಂದ್ರೆ, ಇವ್ರದ್ದು ಎಲ್ಲರದು ಸ್ಯಾಲ್ರಿ ಸೇರಿ, ಪಾಂಡವರಂದ್ರೆ ಕೂಡ ಇರ್ತಿದ್ರು, ಎಲ್ಲರದು ಸ್ಯಾಲ್ರಿ ಸೇರಿ ತಿಂಗಳಿಗೆ ನಾನು ಹೇಳ್ತೀನಿ 10 ಲಕ್ಷ ಆಗ್ತೈತೆ ಅಂತ ಇಟ್ಕೊಂಡು ಇವಾಗ 10 lakhs per month. ಅದರಲ್ಲಿ ನಮ್ಮ ಜಡ್ಜ್ ಸಾಹೇಬ್ರದ್ದು ಹಿಡ್ಕೋರಿ 1 ಲಕ್ಷ, ನಮ್ಮ ಶೆಫ್ ಸಾಹೇಬ್ರದ್ದು ಹಿಡ್ಕೋರಿ 2 ಲಕ್ಷ, ನಮ್ಮ ಸೈಂಟಿಸ್ಟ್ ಸಾಹೇಬ್ರದ್ದು ಹಿಡ್ಕೋರಿ 3 ಲಕ್ಷ, ಇವ್ರದ್ದು 2 ಲಕ್ಷ, ಇವ್ರದ್ದು 2 ಲಕ್ಷ. ಏನಾಯ್ತು ಈಗ ಎಲ್ಲ ಸೇರಿಸಿದ್ರೆ ನಿಮ್ಗೆ 10 ಲಕ್ಷ ಆಗಬೇಕು. ಯಾಕಂದ್ರೆ ಟೋಟಲ್ ಅಮೌಂಟ್ ಬರ್ದಿಲ್ಲ ನಾನು 2, 4, 6, 10. ಇದರೊಳಗೆ ನಮ್ಮ ಜಡ್ಜ್ ಸಾಹೇಬ್ರ ಭಾಗ ಎಷ್ಟಪ್ಪ 1/10, ನಮ್ಮ ಭೀಮರ್ದ ಭಾಗ ಎಷ್ಟು 2/10, ನಮ್ಮ ಅರ್ಜುನ್ ಅವ್ರ ಭಾಗ ಎಷ್ಟು 3/10. ಹಾಗೆ ನಕುಲ್ ಸಾಹೇಬ್ರದ್ದು 2/10, 2/10. ಸೊ ಇದೇನು ಅನ್ಬೋದು ನೀವು, ಸ್ಯಾಲರಿ ಫ್ರ್ಯಾಕ್ಷನ್ ಅವ್ರದ್ದು ಮನಿ ಫ್ರ್ಯಾಕ್ಷನ್ ಅಂತ ಕರಿಬೋದು. ಹೌದಾ? ಸೊ ಇದೇ ರೀತಿ ಅಂದರೆ ಇಷ್ಟು ಟೋಟಲ್ ಭಾಗದಲ್ಲಿ ಯಾರ್ಯಾರ್ದು ಎಷ್ಟೆಷ್ಟು ಭಾಗದ ಅನ್ನೋದೇ ಫ್ರ್ಯಾಕ್ಷನ್. ಅದೇ ರೀತಿ ಮೋಲ್ ಫ್ರ್ಯಾಕ್ಷನಿಗೆ ಬಂದಾಗ ನೀವು ಸಿಂಪಲ್ ಆಗಿ ಗೊತ್ತಾಗ್ಬಿಡ್ತದೆ ನಿಮಗೆ. ಮೋಲ್ ಫ್ರ್ಯಾಕ್ಷನ್ ಯಾವತ್ತೂ ನಾವು ಯಾವುದಕ್ಕೆ ಕಂಡು ಹಿಡಿತೀವಪ್ಪ ಅಂತಂದ್ರೆ ಸೊಲ್ಯೂಷನ್ ಇರಬೇಕು, ಸೊಲ್ಯೂಷನ್ ಇರಬೇಕದು. ಈಗ ನಾನು ಅದೇ ಮಂಗಳೂರಿನ ಮೀನನಾಥ, ಹರ್ಷ ಮತ್ತು ದೇವಪುರ ಬದಲಿ ನಮ್ಮ ಸ್ವೀಟ್ ಆಗಿರುವಂತಹ ಶುಗರ್ ಸಾಹೇಬರು, ಸಾಲ್ಟಿ ಆಗಿರುವಂತಹ ಸಾಲ್ಟ್ ಸಾಹೇಬರು, ಮತ್ತು ಏನು ಟೇಸ್ಟ್ ಇಲ್ಲದೆ ಇರುವಂತಹ ವಾಟರ್ ಸಾಹೇಬರನ್ನು ತಗೋತೀನಿ. ಇವ್ರು 3 ಜನ ಇದ್ದಾರೆ. ಈಗ ಇವ್ರದ್ದು ಎಲ್ಲರದು ಸೇರಿ ಎಷ್ಟು ಬಂದದಪ್ಪ ಅಂದ್ರೆ 10 moles ಅಂತ ಬಂದೈತಿ. ಅದರೊಳಗೆ ನಮ್ಮ ಶುಗರ್ ಸಾಹೇಬ್ರದ್ದು 2 moles ಇದಾವು, ನಮ್ಮ ಸಾಲ್ಟ್ ಸಾಹೇಬ್ರದ್ದು 3 moles ಇದಾವು, ನಮ್ಮ ವಾಟರ್ ಸಾಹೇಬ್ರದ್ದು 5 moles ಇದಾವು. ಇವಾಗ ನಾನು ನಿಮ್ಗೆ ಏನು ಕೇಳ್ತೀನಿ, ಇವೆಲ್ಲ ಏನಪ್ಪ ಕಾಂಪೋನೆಂಟ್ಸ್ ಆಫ್ ಅ ಸೊಲ್ಯೂಷನ್, ಮೋಲ್ ಫ್ರ್ಯಾಕ್ಷನ್ ಆಫ್ ಅ ಕಾಂಪೋನೆಂಟ್. ಅದನ್ನು ರೆಪ್ರೆಸೆಂಟ್ ಮಾಡೋದು ಎಕ್ಸ್ ಅಂತ ಕರೀತಾರೆ. ಹಿಂಗೆ ಬರೀತಾರೆ ಎಕ್ಸ್. ಇದಕ್ಕೆ ಚಿ ಅಂತಾರ, ಖಾಯ್ ಅಂತಾರ, CH ಖಾಯ್. ನೀವು ಎಕ್ಸ್ ಅಂತ ನೆನ್ಪಿಟ್ಕೋರಿ. ಕೆಲವೊಂದು ಸಣ್ಣದಾಗಿ ಎಕ್ಸ್ ಹಿಂಗೆ ಬರೀತಾರೆ, ಅದು ಕೂಡ ಬರೀಬೋದು ನೀವು. ಈಗ ನನಗೆ ಮೋಲ್ ಫ್ರ್ಯಾಕ್ಷನ್ ಆಫ್ ಶುಗರ್ ಬೇಕು, ಹಿಂಗೆ ಬರಿತೀನಿ ನಾನು. ಹಿಂಗೆ ಬರೆದು ಇದ್ರ ಸಬ್ಸ್ಕ್ರಿಪ್ಟ್ ಶುಗರ್ ಬರದೆ ಅಂದ್ರೆ ಮೋಲ್ ಫ್ರ್ಯಾಕ್ಷನ್ ಆಫ್ ಶುಗರ್ ಅಂದ್ರೆ ಟೋಟಲ್ ಮೋಲ್ಸ್ ಇದೆಲ್ಲ ಸೇರಿ ಏನಾಯಿತು ಸೊಲ್ಯೂಷನ್ ಟೋಟಲ್ ಮೋಲ್ಸ್ ಎಷ್ಟು 10 moles. ಇದೆಲ್ಲ ಸೇರಿ ಆ 10 moles ಒಳಗೆ ಶುಗರ್ ಮೋಲ್ಸ್ ಎಷ್ಟಿದೆ 2 ಇದೆ. ಸೊ 2 moles by 10 moles. ಅದೇ ನೀವು mole fraction of salt in the solution 3 moles by 10 moles. Mole fraction of water in solution 5 moles by 10 moles. ಇದೇ ಮೋಲ್ ಫ್ರ್ಯಾಕ್ಷನ್. ಸಿನ್ಸ್ ಮೋಲ್ಸ್ ಕ್ಯಾನ್ಸಲ್ ಆಗೋದ್ರಿಂದ ನಿಮ್ಗೆ ಇದಕ್ಕೆ ಯಾವುದೇ ಯೂನಿಟ್ ಇರೋದಿಲ್ಲ, ಜಸ್ಟ್ ಅ ನಂಬರ್. ಈಗೇನಾಯ್ತಿದು 1/5, ಇದು 3/10, ಇದು 5/10. ಸೊ ಇದು ನೀವು ಫ್ರ್ಯಾಕ್ಷನ್ ಕಂಡು ಹಿಡಿದಾಗ ಏನಾಗ್ತದೆ 1/5 ಅಂದರೆ ಎಷ್ಟಾಯ್ತಪ್ಪ 5 2 10 ಆಗುತ್ತೆ, 0.2 ಬರ್ತದೆ, ಇದು 0.3 ಬರ್ತದೆ, ಇದು 0.5 ಬರ್ತದೆ. ಓವರ್ ಆಲ್ ನೀವು ಮೋಲ್ ಫ್ರ್ಯಾಕ್ಷನ್ ಕೂಡಿಸಿದಾಗ ಶುಗರು ಪ್ಲಸ್ಸು ಸಾಲ್ಟು ಪ್ಲಸ್ಸು ವಾಟರು ಇವನ್ನೆಲ್ಲ ಮಾಡಿದಾಗ ನಿಮ್ಗೆ ಎಷ್ಟು ಬರ್ತದೆ 0.2 + 0.3 0.5 + 0.5 1 ಬರಬೇಕು. ಯಾವತ್ತೂ ಆಲ್ ದ ಸಮ್ ಆಫ್ ಆಲ್ ದ ಮೋಲ್ ಫ್ರ್ಯಾಕ್ಷನ್ಸ್ ವಿಲ್ ಬಿ ಈಕ್ವಲ್ ಟು 1. ಯೂನಿಟಿ ಇರ್ತದೆ. ಸೊ ಇಷ್ಟೇ. ಈಗ ನಾನು ನಿಮಗೆ ಫಾರ್ಮುಲಾ ಹೇಳ್ತೀನಿ ಏನಪ್ಪ, ಅದು ನಿಮ್ಮ ಇದರ ಕೊಟ್ಟಿರ್ತಾರೆ ಬುಕ್ನಾಗ. ಎ ಮತ್ತು ಬಿ ಅಂತ 2 ಕಾಂಪೋನೆಂಟ್ಸ್ ಇದೆ, ಆ ಸೊಲ್ಯೂಷನ್ ಇದಾವೆ. ಫೈಂಡ್ ದ mole fraction of A and B. So mole fraction of A is equal to number of moles of A by number of moles of A plus number of moles of B. Similarly, mole fraction of B is equal to number of moles of B by number of moles of A plus number of moles of B. ಇದೇ ಫಾರ್ಮುಲಾ.
ಗೊತ್ತಾಯ್ತಾ? ಇಷ್ಟೇ ಟೋಟಲ್ ಮೋಲ್ಸ್. ಅದರಲ್ಲಿ ನಿಮ್ಗೆ ಬೇಕಾಗಿರುವಂಥ ಕಾಂಪೊನೆಂಟ್ ಮೋಲ್ಸ್ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಬಂದುಬಿಡುತ್ತೆ. ಇದರ ಮೇಲೆ ನ್ಯೂಮೆರಿಕಲ್ಸನ್ನು ಎಟ್ ದ ಎಂಡ್ ಸಾಲ್ವ್ ಮಾಡೋಣ ಅಂತ. ಇದು ಒಂದು. ಮುಂದಿನ ಕಾನ್ಸಂಟ್ರೇಷನ್ ಟರ್ಮ್ ಅಂದರೆ ಯಾವತ್ತೂ ಸೊಲ್ಯೂಷನಲ್ಲೇ ಇರ್ತದೆ. ಸೊಲ್ಯೂಷನ್ನಲ್ಲಿ ಅಮೌಂಟ್ ಆಫ್ ದ ಸೊಲ್ಯೂಟ್ ಎಷ್ಟಿದೆ ಅನ್ನೋದನ್ನು ಹೇಳೋದೇ ಕಾನ್ಸಂಟ್ರೇಷನ್ ಟರ್ಮ್. ಇವಾಗ ನೆನಪಾಯ್ತು ನನಗೆ. ಮಾಸ್ ಪರ್ಸೆಂಟ್, ಇದಕ್ಕೆ ನಾವು ಯೂಶ್ವಲಿ ವೆಯ್ಟ್ ಪರ್ಸೆಂಟ್ ಅಂತಲೂ ಕರಿತೀವಿ. ಇದು ಆಲ್ರೆಡಿ ನಿಮ್ಗೆ ಗೊತ್ತದ. ನಾವು ಪರ್ಸೆಂಟೇಜ್ ಕಾಂಪೋಸಿಷನ್ ಕಂಡು ಹಿಡಿದೇವಲ್ಲ, ಅದೇ ಇದು. ಇದಕ್ಕೆ ಹೆಂಗೆ ತಿಳ್ಕೊಳೋನು? ಹಾಂ, ಒಂದು ಫ್ಯಾಮಿಲಿ ಅದಪ್ಪ, ತಿಳ್ಕೊರಿ. ಬೇರೆ ಬೇರೆ ಎಕ್ಸಾಂಪಲ್ ತಗೋರಿ. ಒಂದು ಫ್ಯಾಮಿಲಿ ಅದ. ಫ್ಯಾಮಿಲಿಯಲ್ಲಿ 4 ಜನ ಇದ್ದಾರೆ. ಈಗೆಲ್ಲ ಅಷ್ಟೇ, ಹಸ್ಬೆಂಡು, ವೈಫು, ಸನ್ ಅಂದರೆ ಬಾಯ್, ಡಾಟರ್ ಅಂದರೆ ಗರ್ಲು. ನನಗೇನು ಬೇಕಿಲ್ಲ ವೇಟ್ ಪರ್ಸೆಂಟ್. ನಾನೇನು ಮಾಡ್ತೀನಿ, ಈ ಫ್ಯಾಮಿಲಿ ಟೋಟಲ್ ವೇಟನ್ನು ಬರೆದು ಬಿಡ್ತೀನಿ ಫಸ್ಟ್. ಎಲ್ಲಾರ್ದು ವೇಟ್ ಸೇರಿಸಿ ಟೋಟಲ್ ವೇಟು 200 kg ಅದಪ್ಪ ಅಂತ ಇಟ್ಕೊಳೋಣ. ಅದ್ರಾಗ ಹಸ್ಬೆಂಡ್ kg ಎಷ್ಟದಾನು? 80 ಇದಾನು. ವೈಫ್ kg ಎಷ್ಟಿದಾರು? 60. ಹುಡುಗ ಎಷ್ಟಿದಾನು? 40. ಇನ್ನು ಉಳಿದ ಎಷ್ಟಪ್ಪ? 20. ಹುಡುಗಿ ಸಣ್ಣಕ್ಕಿದಾಳು, 2ನೇ ಹುಡುಗಿದು, 1ನೇ ಹುಡುಗ, ಆಮೇಲೆ ಹುಡುಗಿ ಹುಟ್ಟಾರು. ಸೊ 40, 20 kg ಇದಾರೆ. ಸೊ ಎಲ್ಲಾರ್ದು ಸೇರಿಸಿ ನಿಮ್ಗೆ 200 kg ಬರುತ್ತೆ. ಇಷ್ಟೇ. ಇದನ್ನು ನೀವು ಪರ್ಸೆಂಟೇಜ್ ಕಂಡುಹಿಡೀರಿ. ಈಗ ಏನು ಹೇಳಿದ್ರಪ್ಪ ನಿಮ್ಗೆ, ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಹಸ್ಬೆಂಡ್ಸ್ ವೇಟ್? 200ಕ್ಕೆ 80 ಅದನ್ನು 100ಕ್ಕೆ ಆಬ್ವಿಯಸ್ಲಿ ಎಷ್ಟಾಗ್ತಾನೆ? 40 ಆಗ್ತಾನೆ. ಸೊ 40% ಅಲ್ಲ. ಏನು ಮಾಡ್ತೀರಿ ನೀವು? ಪರ್ಸೆಂಟೇಜ್ ವೇಟ್ ಆಫ್ ಹಸ್ಬೆಂಡ್ ಈಸ್ ಈಕ್ವಲ್ ಟು 80/200 ಇಂಟು 100%. ಅಂದ್ರೆ ಮಲ್ಟಿಪ್ಲೈ 100 ಮಾಡ್ತೀರಿ. 200ಕ್ಕೆ 80 ಆದ್ರೆ 100ಕ್ಕೆ ಎಷ್ಟು? kg ಕ್ಯಾನ್ಸಲ್ ಆಯಿತು. 80 ಎಷ್ಟಾಯಿತು? 2 4 8. ಸೊ 40% ಆಯಿತು. ಸಿಮಿಲರ್ಲಿ 60/200 ಇಂಟು 100, 60/2. ಸೊ ಇದು 30%, ಇದು 40%, ಇದು ಎಷ್ಟು? 40. ಏನಪ್ಪ 0 0 ಕ್ಯಾನ್ಸಲ್, 2 4 20%, ಇದು 10%. ಎಲ್ಲ ಸೇರಿಸಿ 100% ಆಗಬೇಕು. 4 3 7 3 10%, 100% ಆಯಿತು. ಸೊ ಇದನ್ನು ಫ್ಯಾಮಿಲಿ ಕಂಡುಹಿಡಿದ್ರಿ. ಇದೇ ರೀತಿ ನೀವು ಸೊಲ್ಯೂಷನ್ ತೊಗೊಂಡಾಗ ಪರ್ಸೆಂಟೇಜ್ ಆಫ್ ಸೊಲ್ಯೂಟ್ ತೊಗೋತೀರಿ ಅಷ್ಟೇ. ಇಲ್ಲೆಲ್ಲ ಹಸ್ಬೆಂಡು, ವೈಫ್, ಫ್ಯಾಮಿಲಿ ಅನ್ನೋದು ಸೊಲ್ಯೂಷನ್ನು, ಹಸ್ಬೆಂಡ್, ವೈಫ್, ಬಾಯ್, ಗರ್ಲ್ ಅನ್ನೋರು ಸೊಲ್ಯೂಟ್ಸ್, ಕಾಂಪೊನೆಂಟ್ಸ್. ಓಕೆ. ಸೊ ಫಾರ್ ಎಕ್ಸಾಂಪಲ್, ಈಗ ವಾಟರ್ ತೊಗೊಂಡಿದ್ದೀನಿ, ಅದರಲ್ಲಿ ಸಾಲ್ಟ್ ಹಾಕಿದ್ದೀನಿ. ಎಷ್ಟು ವಾಟರ್ ತೊಗೊಂಡಿದ್ದೀನಪ್ಪ ನಾನು? 2 ಸೇರಿ ಸೊಲ್ಯೂಷನ್ನು ಮತ್ತು ಸಾಲ್ವೆಂಟ್ ಮತ್ತು ಸೊಲ್ಯೂಟ್ ಸೇರಿ 100 ಗ್ರಾಮ್ ಇದೆ. ಅದರಲ್ಲಿ ಸಾಲ್ಟ್ದು 10 ಗ್ರಾಮ್ ಇದೆ. ಈಗ ಪರ್ಸೆಂಟೇಜ್ ಆಫ್ ಮಾಸ್ ಕಂಡುಹಿಡಿಯಿರಿ. ಪರ್ಸೆಂಟೇಜ್ ಆಫ್ ಸಾಲ್ಟ್ ಈಸ್ ಈಕ್ವಲ್ ಟು whatever the mass of salt 10, total mass 100. ಈಗ ನೀವು ಬರೀ ವಾಟರ್ ತಗೋಬಾರ್ದು. ಟೋಟಲ್ ಮಾಸ್ ಆಫ್ ಸಾಲ್ಟ್ ಪ್ಲಸ್ ಮಾಸ್ ಆಫ್ ಸಾಲ್ವೆಂಟ್ ಮೀನ್ಸ್ ಮಾಸ್ ಆಫ್ ಸೊಲ್ಯೂಷನ್ ಇಂಟು 100 ಮಾಡಿದಾಗ ನಿಮಗೆ 10% ಬರುತ್ತೆ. ಇಷ್ಟೇ. ಇದೇ ಮಾಸ್ ಪರ್ಸೆಂಟ್ ಅಥವಾ ವೇಟ್ ಪರ್ಸೆಂಟೇಜ್. ಇದ್ರ ಮೇಲೆ ಬೇರೆ ಬೇರೆದಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಫಸ್ಟ್ ತಿಳ್ಕೊರಿ ಇದಷ್ಟೇ. ಎಲ್ಲನೂ ಫಾರ್ಮುಲಾನೇ ಬೇಕಂತಿಲ್ಲ, ನೀವು ಬೇರೆ ಬೇರೆ ರೀತಿಯಾಗಿ ಕಲಿಬೇಕು ನೆನ್ಪಿಟ್ಕೊಳಕ್ಕೆ. ನೆಕ್ಸ್ಟ್ ಬರ್ರಿ ಇಂಪಾರ್ಟೆಂಟು, ಮೊಲ್ಯಾರಿಟಿ. ಇದನ್ನು ರೆಪ್ರೆಸೆಂಟ್ ಮಾಡೋದು ಕ್ಯಾಪಿಟಲ್ M. ಬಹಳ ವೈಡ್ಲಿ ಯೂಸ್ಡ್ ಕಾನ್ಸಂಟ್ರೇಷನ್ ಟರ್ಮ್ ಅಂದರೆ ಮೊಲ್ಯಾರಿಟಿ. ಮೊಲ್ಯಾರಿಟಿ ಒಳಗೆ ಏನು ಮೊಲ್ಯಾರಿಟಿ ಅಂದ್ರೆ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇರಲಿ, ಇಲ್ಲೇ ಬರೀತೀನಿ. ಯೂನಿಟ್ ನೆನ್ಪಿಟ್ಕೋರಿ. ಮೋಲ್ ಪರ್ ಲೀಟರ್ ಆಫ್ ಸೊಲ್ಯೂಷನ್. ಆ್ಯಕ್ಚುಲಿ ಯೂನಿಟ್ ಅಂದ್ರೆ ಮೋಲ್ ಪರ್ ಲೀಟರ್ ಅಷ್ಟೇ. ಬಟ್ ನಾನೇನು ಬರೀತಿದ್ದೀನಿ? ಸೊಲ್ಯೂಷನ್ ಬರೀತಿದ್ದೀನಿ. ಇದರೊಳಗೆ ನಿಮ್ಗೆ ಗೊತ್ತಾಗಬೇಕು ಏನಪ್ಪ ಮೊಲ್ಯಾರಿಟಿ ಅಂತಂದ್ರೆ. ಏನು ಹೇಳಿದ್ದೀನಿ? ಕಾನ್ಸಂಟ್ರೇಷನ್ ಟರ್ಮ್ಸ್ ಅಲ್ಲ. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ
ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಎಕ್ಸಾಂಪಲ್ ಏನು, ಒಂದು ಯಾವುದಾದ್ರೂ ಸೊಲ್ಯೂಟ್ ಮತ್ತು ಸೊಲ್ಯೂಷನ್ ತಗೊಳ್ಳೋಣ. ಸೊಲ್ಯೂಷನ್ ಅಂದರೆ ವಾಟರ್ ಇರ್ತದೆ. ಹಾಂ, ಕ್ಯಾಲ್ಶಿಯಂ ಕಾರ್ಬೋನೇಟ್ ಎಷ್ಟಿದೆ? 10 ಗ್ರಾಮ್ ಇನ್ 1 ಲೀಟರ್ ಸೊಲ್ಯೂಷನ್ ಕೊಟ್ಟಿದ್ದಾನ. ಇದ್ರದ್ದು ಮೊಲಾರಿಟಿ ಏನಂತ ಕೇಳ್ತಾನೆ. 10 ಗ್ರಾಮ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್. ಏನು ಮಾಡ್ತೀರಿ? ಮೊಲಾರಿಟಿ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್. ಇಲ್ಲಿ ಮಾಸ್ ಕೊಟ್ಟಿದ್ದಾನೆ. ಮೋಲ್ಸ್ ಕಂಡುಹಿಡಿದು ಆಲ್ರೆಡಿ ನಿಮ್ಗೆ ಗೊತ್ತದ. ಮಾಸ್ ಕೊಟ್ಟಾಗ ಹೆಂಗೆ ಕಂಡುಹಿಡಿತೀರಿ? ಮೋಲ್ಸ್ ಎನ್ ರೆಪ್ರೆಸೆಂಟ್ ಮಾಡ್ತೀವಿ. ಮಾಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್. ಮಾಸ್ ಇಷ್ಟದ 10 ಅದ. ಮಾಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 100 ಬರ್ತದೆ. ಸೊ ಎಷ್ಟು ಬಂತು? 0.1 ಮೋಲ್ ಬಂತು. ಸೊ 0.1 ಮೋಲ್. 1 ಲೀಟರ್ ಸೊಲ್ಯೂಷನ್ ಆಲ್ರೆಡಿ ಕೊಟ್ಟಾನ. ವಾಲ್ಯೂಮ್ ಆಫ್ ಸೊಲ್ಯೂಷನ್, ಸೊ 1 ಲೀಟರ್. ಸೊ therefore molarity is 0.1 mole per liter. or simply ಇನ್ನೊಂದು ಏನು ಬರೀಬೋದು? 0.1 m. ಇದಕ್ಕೆ ಏನಂತ ಕರೀತೀವಿ ನಾವು? ಮೋಲಾರ್ ಸೊಲ್ಯೂಷನ್. 0.1 ಮೋಲಾರ್ ಸೊಲ್ಯೂಷನ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಸೊ ದಿಸ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್. ಇಷ್ಟೇ ಇದೆ ಇದ್ರದ್ದು ಫಾರ್ಮುಲಾ. ಇದ್ರ ಮೇಲೂ ಬೇರೆ ಬೇರೆ ತರನಾದಂಥ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋಣ. ಇದ್ರೊಳಗೆ ಅದಕ್ಕಿಂತ ಮುಂಚೆ ಇನ್ನೊಂದು, ನೀವು 11th ಅಲ್ಲಿ ಪ್ರಾಕ್ಟಿಕಲ್ಸ್ ಮಾಡ್ತೀರಿ. ಕಾನ್ಸಂಟ್ರೇಷನ್ ಕಂಡುಹಿಡಿದು ಬ್ಯೂರೇಟ್ ಮತ್ತು ಪಿಪೆಟ್ ಯೂಸ್ ಮಾಡಿ ಕಾನ್ಸಂಟ್ರೇಷನ್ ಕಂಡುಹಿಡಿತೀರಿ. ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವು ಅಲ್ಲಿ. m1v1 is equal to m2v2. ಇಲ್ಲಿ ನೆನ್ಪಿಟ್ಕೋರಿ, ತಿಳ್ಕೊಬೇಕಾಗಿರೋದೇನು? 2 ಟೈಪ್ ಸೊಲ್ಯೂಷನ್ ಇರ್ತಾವೆ ಲ್ಯಾಬಲ್ಲಿ. ನೋನ್ ಸೊಲ್ಯೂಷನ್, ಅನ್ನೋನ್ ಸೊಲ್ಯೂಷನ್. ಒಂದು ನೋನ್ ಸೊಲ್ಯೂಷನ್, ಇನ್ನೊಂದು ಅನ್ನೋನ್ ಸೊಲ್ಯೂಷನ್. ನೋನ್ ಅಂದರೆ ಗೊತ್ತಿರುವಂಥದ್ದು, ಗೊತ್ತಿರುವ. ಏನು ಗೊತ್ತಿರ್ತದೆ? ಕಾನ್ಸಂಟ್ರೇಷನ್ ಗೊತ್ತಿರ್ತದೆ ನಮಗದ. ಎಷ್ಟು ಮೋಲಾರ್ ಇದೆ ಅಂತ ಗೊತ್ತಿರ್ತದೆ ನಮಗದು. ಗೊತ್ತಿರದ ಅನ್ನೋನ್, ಗೊತ್ತಿರಂಗಿಲ್ಲ ನಮಗೆ. ಏನು ಗೊತ್ತಿರಂಗಿಲ್ಲ? ಅದ್ರ ಮೊಲಾರಿಟಿ ಎಷ್ಟದ, ಅದ್ರ ಕಾನ್ಸಂಟ್ರೇಷನ್ ಎಷ್ಟದ ಅಂತ ಗೊತ್ತಿರಂಗಿಲ್ಲ. ಈ ಗೊತ್ತಿರೋದ್ರಿಂದ ಗೊತ್ತಿಲ್ಲೇ ಇರೋದನ್ನ ಕಂಡುಹಿಡಿಯೋಕೆ ಯೂಸ್ ಮಾಡೋದೇ ಈ ಫಾರ್ಮುಲಾ. ಫಾರ್ಮುಲಾದಾಗ ಏನಪ್ಪ? ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಎಕ್ಸಾಂಪಲ್ ಇದು ಗೊತ್ತಿರೋದಂತ ಇಟ್ಕೊಳ್ಳೋಣ. ಒಂದು ಸೊಲ್ಯೂಷನ್ ಅದ, ಅದರದ್ದು ಮೊಲಾರಿಟಿ ಕೊಟ್ಟ ನಮಗೆ ಎಷ್ಟದ? ಸೇ 2 ಮೋಲಾರ್ ಸೊಲ್ಯೂಷನ್ ಅಂತದ. ಅದ್ರದ್ದು ವಾಲ್ಯೂಮು ಕೊಟ್ಟ ನಮ್ಗೆ v1 ಎಷ್ಟು? 200 ml ಕೊಟ್ಟಿದ್ದಾನ. ಅವನೇನು ಹೇಳ್ತಾನ? 200 ml ಒಂದು ಕೊಳವಿ ತಗೋರಿ. ಕೊಳವಿ ಅದ್ರದ್ದು 1 ಲೀಟರ್ ಮಾರ್ಕ್ ಇಲ್ಲದ 1000 ml. ಈಗ ನಮಗೆ ಇದರ ಏನು ತೊಗೊಂಡಿವಿ ನಾವು? 200 ml ಆಫ್ 2 ಮೋಲಾರ್ ಸೊಲ್ಯೂಷನ್ ತೊಗೊಂಡಿವಿ. ಆಲ್ರೆಡಿ ಅದ ಇದ್ರಾಗ. ಅವೇನು ಹೇಳ್ತಾನ? ಈ ಸೊಲ್ಯೂಷನ್ಗೆ ನೀವು 1 ಲೀಟರ್ ಮಟ್ಟ ಡೈಲ್ಯೂಟ್ ಮಾಡ್ರಿ. ಅಂದ್ರೆ ನೀವು ಈ ವಾಟರ್ ಹಾಕೋತ ಹೋಗ್ಬೇಕು ಇದಕ್ಕೆ. ಎಲ್ಲಿ ಮಟ್ಟ? ಇದು 1 ಲೀಟರ್ ಬರೋ ಮಟ್ಟ ಹಾಕೋತ ಹೋಗ್ಬೇಕು. ಅದಕ್ಕೆ ಡೈಲ್ಯೂಷನ್ ಅಂತ ಕರಿತೀವಿ. ಆ್ಯಕ್ಚುಲಿ ಹಾಕಿರೋದು ನೀವು 800 ml, ಬಟ್ ಟೋಟಲ್ ವಾಲ್ಯೂಮ್ ಎಷ್ಟಾಯ್ತು? ಈಗ 1 ಲೀಟರ್ ಆಯಿತು. ಸೊ therefore v2 ಏನಾಯಿತು? 1000 ml. ml ಇದ್ರೆ ml ನ ತಗೋರಿ, ಲೀಟರ್ ಇದ್ರೆ ಲೀಟರ್ ಮಾಡ್ಕೊರಿ. ಎರಡು ಒಂದೇ ಯೂನಿಟ್ ಇರಬೇಕು. ಅವ ಹೇಳ್ತಾನೆ, ಈಗೇನು ಹೊಸ ಸೊಲ್ಯೂಷನ್ ಮಾಡಿದ್ರಲ್ಲ ಅದರದ್ದು ಕಾನ್ಸಂಟ್ರೇಷನ್, ಅದರ ಮೊಲಾರಿಟಿ ಎಷ್ಟದ ಹೇಳ್ರಿ ಅಂತ ಕೇಳ್ತಾನೆ. ಅವಾಗ ನೀವು ಈ ಫಾರ್ಮುಲಾ ಯೂಸ್ ಮಾಡಬೇಕು. m1 ಕೊಟ್ಟಾನ, m2 ಕೊಟ್ಟಾನ, v1 ಕೊಟ್ಟಾನ, v2 ಕೊಟ್ಟಾನ. m1 v1 ಅಂದ್ರೆ 2 ಮೋಲಾರ್ ಇಂಟು v1 ಎಷ್ಟದ? 200. ಇದು m2 ಗೊತ್ತಿಲ್ಲ, ಇದು 1000 ಅದ. ಸೊ m2 ಹೆಂಗೆ ಕಂಡು ಹಿಡಿತೀರಿ? 2 × 2 400 ಭಾಗಲೆ 1000. 0 0.4 ಮೋಲಾರ್ ಆಯಿತು. ಸೊ ಈಗೇನು ಹೊಸ ಸೊಲ್ಯೂಷನ್ ಮಾಡೀವಲ್ಲ ನಾವು, ಅದರ ಕಾನ್ಸಂಟ್ರೇಷನ್ ಎಷ್ಟದಪ್ಪ ಓವರ್ ಆಲ್? ನಾವು ಇಟ್ ಹ್ಯಾಸ್ ರೆಡ್ಯೂಸ್ ಟು 0.4 ಮೋಲಾರ್. ಯಾಕಾಯಿತು? ಬಿಕಾಸ್ ಯು ಇನ್ಕ್ರೀಸ್ ದ ವಾಲ್ಯೂಮ್.
ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಜಾಸ್ತಿ ಆಯ್ತಲ್ಲ, ಅಮೌಂಟ್ ಆಫ್ ಸೊಲ್ಯೂಟ್ ಸೇಮ್ ಅದ, ಬಟ್ ವಾಲ್ಯೂಮ್ ಜಾಸ್ತಿ ಆಗಿರೋದ್ರಿಂದ ಮೊಲಾರಿಟಿ ಕಡಿಮೆ ಆಯಿತು. ಸೊ ಹೀಗೆ ಬೇರೆ 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 ಎಕ್ಸಾಂಪಲ್ಸು ನೀವು ಟ್ರೈ ಮಾಡ್ಬೋದು. ಇನ್ನೊಂದು ಪಾಯಿಂಟು, ಮೊಲಾರಿಟಿ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಅಂದರೆ ನಿಮಗೆ ನೀವು ಸೊಲ್ಯೂಷನ್ದು ಮೊಲಾರಿಟಿ ಅಟ್ ಅ ಪರ್ಟಿಕ್ಯುಲರ್ ಟೆಂಪರೇಚರ್ ಮಾತ್ರ ಹೇಳ್ಬೋದು. ಟೆಂಪರೇಚರ್ ಜಾಸ್ತಿ ಆಯಿತು ಅಥವಾ ಕಡಿಮೆ ಆಯಿತು ಅಂದರೆ ಅದ್ರ ಮೊಲಾರಿಟಿ ಕೂಡ ಚೇಂಜ್ ಆಗುತ್ತೆ. ಸರ್ ಯಾಕೆ ಚೇಂಜ್ ಆಗುತ್ತೆ? ಯಾಕಂದರೆ ಇಟ್ ಡಿಪೆಂಡ್ಸ್ ಅಪಾನ್ ವಾಟ್? ನಂಬರ್ ಆಫ್ moles by volume. So it depends upon the volume. Volume will depend upon the temperature. The temperature ಜಾಸ್ತಿ ಆದರೆ ಕಮ್ಮಿ ಆದರೆ ವಾಲ್ಯೂಮ್ ಹೆಚ್ಚು ಕಮ್ಮಿ ಆಗ್ತದೆ, ದೇರ್ಫೋರ್ ಮೊಲಾರಿಟಿ ಕೂಡ ಚೇಂಜ್ ಆಗ್ತದೆ. ಓಕೆ, ಇದ್ರ ರಿಲೇಷನ್ ನಾನು ನಿಮ್ಗೊಂದು ಡೀಟೇಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎದ್ರದ್ದು mn/v. ಅದರಲ್ಲಿ ಮಾಸ್ ಕೂಡ ಕಂಡುಹಿಡಿಬೋದು ನೀವು, ವಾಲ್ಯೂಮ್ ಕೂಡ ಕಂಡುಹಿಡಿಬೋದು ಮೋಲ್ಸ್ ಕೊಟ್ಟರೆ. ಸೊ ಅದ್ರದ್ದೊಂದು ಡೀಟೇಲ್ ಆಗಿ ನ್ಯೂಮೆರಿಕಲ್ ತೊಗೊಳೋಣ. ಸೊ ಡಿಪೆಂಡ್ಸ್ ಆನ್ ಟೆಂಪರೇಚರ್. ನೆಕ್ಸ್ಟ್ ಟರ್ಮು ಮೊಲ್ಯಾಲಿಟಿ. ನೋಡ್ರಿ, ಅದು ಮೊಲ್ಯಾರಿಟಿ, ಇದು ಮೊಲ್ಯಾಲಿಟಿ. ಯೂನಿಟ್ ಅದಕ್ಕೆ ನೆನ್ಪಿಡುವ ಅಂತ ಹೇಳಿದ್ ನಾನು ನಿಮಗೆ. ಇದ್ರದ್ದು ಯೂನಿಟ್ ಏನದಪ್ಪ? ಮೋಲ್ ಪರ್ ಕೆ ಜಿ ಆಫ್ ಸಾಲ್ವೆಂಟ್. ಅಲ್ಲಿ ಸೊಲ್ಯೂಷನ್, ಇಲ್ಲಿ ಇಷ್ಟೊತ್ತಿನ ಮಟ್ಟ ಏನು ನೋಡ್ರಿ, ಎಲ್ಲ ಸೊಲ್ಯೂಷನ್ ಯೂಸ್ ಮಾಡೀವಿ. ಓನ್ಲಿ ಮೊಲ್ಯಾಲಿಟಿ ಒಳಗೆ ಸಾಲ್ವೆಂಟ್ ಯೂಸ್ ಮಾಡತ್ತೀವಿ ನಾವು. ಇದು ಮಾಸ್ ಟು ಮಾಸ್ ರೇಷಿಯೋ ಬರ್ತದೆ ಇಲ್ಲಿ. ಮೊಲ್ಯಾಲಿಟಿ ಅಂದ್ರೆ ಏನಪ್ಪ? ಈಗ ಇದು ರೆಪ್ರೆಸೆಂಟ್ ಮಾಡೋದು ಸ್ಮಾಲ್ ಎಮ್, ಸೊ ಅದು ಕ್ಯಾಪಿಟಲ್ ಎಮ್, ಮೊಲ್ಯಾರಿಟಿ. ಸೊ ಮೊಲ್ಯಾಲಿಟಿ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಎದ್ರಾಗ ಡಿಸಾಲ್ವ್ಡ್ ಇನ್ 1 kg 1000 ಗ್ರಾಮ್ ಆರ್ 1 kg ಆಫ್ ಸಾಲ್ವೆಂಟ್. ಈಗ ನಾನು 1 kg ವಾಟರ್ ತಗೊಂಡೆ, ಅದರೊಳಗೆ ನಾನು ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದೆ. ಎಷ್ಟು? 40 ಗ್ರಾಮ್. 40 ಗ್ರಾಮ್ ಹಾಕಿ ನಾವು ಮೋಲ್ಸ್ ಕಂಡು ಹಿಡಿಬೇಕು ನಾವು. ಓಕೆ, ಈಗ ಅವನೇನು ಕೇಳ್ತಾನ, ವಾಟ್ ಈಸ್ ದಿಸ್ ಮೊಲ್ಯಾಲಿಟಿ. ಮೊಲ್ಯಾರಿಟಿ ಬೇರೆ, ಮೊಲ್ಯಾಲಿಟಿ ಬೇರೆ. ಈಗ ಸೊ ಮೊಲ್ಯಾಲಿಟಿ ಏನಾಗ್ತದೆ ಇಲ್ಲಿ? ಫಸ್ಟ್ ಮೋಲ್ಸ್ ಕಂಡುಹಿಡಿರಿ. ಮೋಲ್ಸ್ ಆಫ್ NaOH. ಮೊಲಿಕ್ಯುಲರ್ ಮಾಸ್ ಆಫ್ NaOH ಗೊತ್ತದ ನಿಮ್ಗೆ? 23 + 16 + 1 ಅಗೇನ್ 14 ಬರ್ತದೆ ಅದು ಕೆಳಗಡೆ. ಸೊ ಎಷ್ಟಾಯಿತು? 1 ಮೋಲ್ ಆಯಿತು. ಸೊ ಬೇಸಿಕಲಿ ಯು ಹ್ಯಾವ್ ಟೇಕನ್ 1 mole ಆಫ್ NaOH ಇನ್ 1 kg. ದೇರ್ಫೋರ್ ಮೊಲ್ಯಾಲಿಟಿ ಏನಾಗ್ತದೆ? 1/1 ಅಂದರೆ 1 mole per kg. 1 mole per kg ಆಗ್ತದೆ. ಇದು ಡಿಫರೆನ್ಸ್ ಬಿಟ್ವೀನ್ ಮೊಲ್ಯಾಲಿಟಿ ಅಂಡ್ ಮೊಲ್ಯಾರಿಟಿ. ಇದು ಟೆಂಪರೇಚರ್ ಇಂಡಿಪೆಂಡೆಂಟ್. ಟೆಂಪರೇಚರ್ ಇಂಡಿಪೆಂಡೆಂಟ್, ಅದರ ಮೇಲೆ ಡಿಪೆಂಡ್ ಇಲ್ಲ. ಯಾಕಂದ್ರೆ ಇಲ್ಲಿ ಮೇಲೂ ನಿಮಗೆ ಮಾಸ್ ಬರ್ತದೆ, ಕೆಳಗಡೆನೂ ಮಾಸ್ ಬರ್ತದೆ. ಮಾಸ್ ಡು ನಾಟ್ ಡಿಪೆಂಡ್ ಅಪಾನ್ ದ ವಾಲ್ಯೂಮ್. ಮೊಲ್ಯಾರಿಟಿ ಒಳಗೆ ವಾಲ್ಯೂಮ್ ಇರೋದ್ರಿಂದ ಅದು ಡಿಪೆಂಡ್ ಆಗ್ತದೆ, ಇಲ್ಲಿ ವಾಲ್ಯೂಮ್ ಇಲ್ಲ, ಸೊ ಇದು ಡಿಪೆಂಡ್ ಆಗೋದಿಲ್ಲ. ಗೊತ್ತಾಯ್ತಲ್ಲ? ಕ್ಲಿಯರ್ ಡಿಫರೆನ್ಸ್ ಗೊತ್ತಾಯ್ತು? ಒಂದ್ಸಲ ನೋಡ್ಕೊಂಡ್ಬಿಡೋದು ಮೊಲ್ಯಾರಿಟಿ ಮತ್ತು ಮೊಲ್ಯಾಲಿಟಿ ಒಳಗೆ ಡಿಫರೆನ್ಸಸ್. ಕನ್ಫ್ಯೂಷನ್ ಇರಬಾರ್ದು. ಈ ಕಡೆ ಮೊಲ್ಯಾರಿಟಿ, ಈ ಕಡೆ ಮೊಲ್ಯಾಲಿಟಿ. ಹಾಂ, ಗೀಟಿಡೆ ನೋಡು. ಇದು ಏನು? ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಎಮ್, ಇದು ರೆಪ್ರೆಸೆಂಟೆಡ್ ಬೈ ಸ್ಮಾಲ್ ಎಮ್. ಇದು ಡಿಫ್ರೆನ್ಸ್ ಆಗಲ್ಲ, ಬಟ್ ನಿಮ್ಗೆ ಗೊತ್ತಿರಬೇಕು ಹೆಂಗೆ ರೆಪ್ರೆಸೆಂಟ್ ಮಾಡ್ತಾರೆ. ಇದ್ರ ಯೂನಿಟ್ ಏನು? ಮೋಲ್ ಪರ್ ಲೀಟರ್ ಆಫ್ ಅ ಸೊಲ್ಯೂಷನ್. ಇದ್ರ ಯೂನಿಟ್ ಏನು? ಮೋಲ್ ಪರ್ kg ಆಫ್ ಸಾಲ್ವೆಂಟ್. ಇದ್ರ ಫಾರ್ಮುಲಾ ಏನು? ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ divided by volume of solution. ಹೌದಾ? ಇನ್ ಲೀಟರ್ಸ್. ಇದ್ರದ್ದೇನು ಫಾರ್ಮುಲಾ? ನಂಬರ್ ಆಫ್ moles of solute
divided by mass of solvent in kg. ಆಯ್ತಲ್ಲ. ಇನ್ನೊಂದೇನು, ಟೆಂಪರೇಚರ್ ಡಿಪೆಂಡ್ ಆಗಿರುತ್ತೆ. ಇದು ಟೆಂಪರೇಚರ್ ಇಂಡಿಪೆಂಡೆಂಟ್, ಡಿಪೆಂಡ್ ಆಗಿರೋದಿಲ್ಲ. ಟೆಂಪರೇಚರ್ ಹೆಚ್ಚು ಕಮ್ಮಿ ಆಗಲಿ ನಮಗೇನು ಸಂಬಂಧ ಇಲ್ಲ, ಇದಕ್ಕೆ ಸಂಬಂಧ ಇದೆ. ಇದು ಕ್ಲಿಯರ್ ಡಿಫರೆನ್ಸ್ ಬಿಟ್ವೀನ್ ಮೊಲ್ಯಾರಿಟಿ ಮತ್ತು ಮೊಲ್ಯಾಲಿಟಿ. So these are the 4 concentration terms given in your textbook. Mole fraction, molarity, molality ಮತ್ತೆ mass percent or weight percentage. ಸೊ ಇವೆಲ್ಲ ಕಾನ್ಸಂಟ್ರೇಷನ್ ಟರ್ಮ್ಸ್ ಆಯಿತು. ಇದ್ರ ಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರ್ತಾವೆ. ಅದಕ್ಕೊಂದು ಸೆಪರೇಟ್ ಆಗಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಅಥವಾ ಇಲ್ಲೇನಾಗುತ್ತೆ ಲೆಂದಿ ಆಗಿಬಿಡುತ್ತೆ. ಓಕೆ, ಅದು ನಾನು ಏನು ಮಾಡ್ತೀನಿ, ಲ್ಯಾಪ್ಟಾಪ್ ಒಳಗೆ ಮಾಡ್ತೀನಿ, ಬೋರ್ಡ್ ಮೇಲೆ ಬರೆಯಲ್ಲ. ಸೊ ಹಾಗಾದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತದ ಏನು ಮಾಡಬೇಕಂತ. ಮಾಡಿರಿ, ಓದ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಮುಂದಿನ ಕ್ಲಾಸಲ್ಲಿ ಸಿಗೋಣಂತೆ. ಟೇಕ್ ಕೇರ್, ಬಾಯ್.